शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। या देवी सर्वभूतेषु मातृस्वरूपिणी नमस्तस्यै नमो नमः। पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनवे। सुधीजन सुगन्धारं सुधीन्द्र सुतसुप्रियं सुषुमेन्द्र गुरुं वन्दे सुजयेन्द्र करोद्भवं। ಶೃಂಗೇರಿ ಶಾರದಾಂಬೆಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಮಂತ್ರಾಲಯ ಕಲ್ಪವೃಕ್ಷ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ ಪಾದ ಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಮಂತ್ರಾಲಯ ಹಿಂದಿನ ಪೀಠಾಧಿಪತಿಗಳಾಗಿರುವಂತಹ ನಡೆದಾಡುವ ರಾಯರೇ ಎಂದು ಸುಪ್ರಸಿದ್ಧರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 108 ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದ ಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಶ್ರೀಗಳ ಕರಕಮಲ ಸಂಜಾತರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 108 ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಶ್ರೀಗಳ ಕರಕಮಲ ಸಂಜಾತರಾಗಿರುವಂತಹ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ 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 108 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಅಷ್ಟಮಠಗಳ ಯತಿಗಳ ಎಲ್ಲ ಯತಿವರೆಣ್ಯರಿಗೂ ಪಾದ ಪದ್ಮಗಳಿಗೂ ಭಕ್ತಿಯಿಂದ ನಮಸ್ಕರಿಸುತ್ತಾ ಶೃಂಗೇರಿ ಹಿರಿಯ ಕಿರಿಯ ಜಗದ್ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನವು ತನ್ನ 26ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ತುಂಬ ಅರ್ಥಪೂರ್ಣವಾಗಿ ಪ್ರಾರಂಭವಾಗಿದೆ. ಇಂದಿನ ಪ್ರಥಮ ಸಂಗೀತ ದಾಸಾಮೃತ ಕಾರ್ಯಕ್ರಮ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ತಮ್ಮ ಸ್ವರ ಅಮೃತ ರೂಪದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತಹ ಸಂಸ್ಕೃತ ವಿದ್ವಾಂಸರು, ವೇದ ವಿದ್ವಾಂಸರು, ಗಾನಾಮೃತ ಗಾಯಕರು ಹಾಗೂ ಪರಮ ಪೂಜ್ಯ ಸೋಸಲೆ ಮಠದ ಪರಮ ಪೂಜ್ಯ ಶ್ರೀಗಳ ಪೌರಪುತ್ರರಾಗಿರುವಂತಹ ಶ್ರೀಯುತ ಸೋಸಲೆ ಸವಿರಾಚಾರ್ಯ ಸರ್ ಅವರಿಗೆ ಭಕ್ತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇಂದಿನ ಸಹ ಕಲಾವಿದರಾಗಿ ನನಗೆ ತುಂಬಾ ವರ್ಷದ ಚಿರಪರಿಚಿತರಾಗಿರುವಂಥವರು, ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ 365 ದಿವಸ ಎಲ್ಲ ಭಾವಗೀತೆಗಳಿಗೂ ಕೂಡ ಸ್ನೇಹರೂಪವಾಗಿ ಕಾರ್ಯಕ್ರಮವನ್ನು ಸಹಸ್ರಾರು ಕಾರ್ಯಕ್ರಮಗಳು ರಾಜ್ಯ ಅಲ್ಲದೆ ಹೊರ ರಾಷ್ಟ್ರಗಳಲ್ಲಿಯೂ ಕೂಡ ತಮ್ಮ ಕಾರ್ಯಕ್ರಮ ನಿವೇದನೆ ಮಾಡಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತ ಪಡೆದಂತಹ ಕೀಬೋರ್ಡ್ ವಾದಕರಾಗಿರುವಂತಹವರು ಶ್ರೀಯುತ ವಸಂತ್ ಕುಮಾರ್ ಕುಂಬ್ಳಿ ಸರ್ ಅವರಿಗೆ ಆತ್ಮೀಯ ಸ್ವಾಗತ. ವೇಣು ವಿಭಾಗದಲ್ಲಿ ಶ್ರೀ TKS ಸುನಿಲ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ತಬಲ ವಿಭಾಗದಲ್ಲಿ ಶ್ರೀ MC ಶ್ರೀನಿವಾಸ್ ಅವರಿಗೂ ಕೂಡ ತುಂಬ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ದಿನ ಆತ್ಮೀಯವಾಗಿ ಅಣ್ಣನಾಗಿ ಬಂದು